ಉಗ್ರರಿಂದ ತರಬೇತಿ ಪಡೆದ ಮೋಸ್ಟ್ ವಾಂಟೆಡ್ ಆರೋಪಿ ಶುಕೂರ್ ಪೊಲೀಸರ ವಶಕ್ಕೆ. ಮುಂದೆ ಸ್ಟೋರಿ ಏನಿದೆ ನೋಡೋಣ ಬನ್ನಿ ವೀಕ್ಷಕರೇ. ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ತಾಲೂಕಿನ ಈ ಮೋಸ್ಟ್ ವಾಂಟೆಡ್ ಆರೋಪಿ ಸಿಂದಗಿ ಬಳಿಯ ಗದ್ದೆಯಲ್ಲಿ ಟೆಂಟ್ ಹಾಕಿ ಜೀವನ ನಡೆಸುತ್ತಿದ್ದ. ಮೋಸ್ಟ್ ವಾಂಟೆಡ್ ಆರೋಪಿಯ ಕುಟುಂಬ ಬಿಜಾಪುರ ಜಿಲ್ಲೆಯಲ್ಲಿ ಟೆಂಟ್ ಅಲ್ಲಿ ವಾಸವಾಗಿದ್ದ. ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ತಾಲೂಕಿನ ಮೋಸ್ಟ್ ವಾಂಟೆಡ್ ಆರೋಪಿ ಪೊಲೀಸರ ವಶಕ್ಕೆ. ಮೋಸ್ಟ್ ವಾಂಟೆಡ್ ಆರೋಪಿ ಮೊಹಸಿನ್ ಶುಕೂರ್ನನ್ನು ಸಿರ್ಸಿ ಕೋರ್ಟ್ ಮುಂದೆ ಹಾಜರುಪಡಿಸಿದ ಪೊಲೀಸರು. ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ಜೆಎಂಎಫ್ಸಿ ನ್ಯಾಯಾಲಯದ ಮುಂದೆ ಶನಿವಾರ ಹಾಜರುಪಡಿಸಿದೆ. ಉಗ್ರ ಸಂಘಟನೆ ಸಂಪರ್ಕದಲ್ಲಿದ್ದ ಹಾಗೂ ಪಿಎಫ್ಐ ಕಾರ್ಯಕರ್ತನಾಗಿದ್ದ ಆರೋಪಿ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ಟಿಪ್ಪು ನಗರದ ನಿವಾಸಿ ಮೊಹಸಿನ್ ಅಲಿಯಾಸ್ ಇಮ್ತಿಯಾಜ್ ಶುಕೂರ್. ಈತನಿಗೆ 35ರಿಂದ 40 ವರ್ಷ ಪ್ರಾಯದ ಎ19 ಆರೋಪಿ ಎನ್ನಲಾಗಿದೆ. ಪಿಎಫ್ಐ ಮುಖಂಡನಾಗಿದ್ದ ಆರೋಪಿ ಮೊಹಸಿನ್ ಶುಕೂರ್ ಉಗ್ರರಿಂದ ತರಬೇತಿ ಕೂಡ ಪಡೆದಿದ್ದಾನೆ ಎಂಬ ಮಾಹಿತಿ ಕೂಡ ಲಭ್ಯವಿದೆ. ಕಳೆದ 6 ವರ್ಷಗಳಿಂದ ಮೊಹಸಿನ್ಗಾಗಿ ಹುಡುಕಾಟ ನಡೆಸುತ್ತಿದ್ದ ಪೊಲೀಸರು ಉತ್ತರ ಕನ್ನಡ ಜಿಲ್ಲಾ ಎಸ್ಪಿಎಂ ನಾರಾಯಣ್ ನೇತೃತ್ವದಲ್ಲಿ ಸ್ಪೆಷಲ್ ಆಪರೇಷನ್ ಮೂಲಕ ಆರೋಪಿಗೆ ಬಂಧಿಸಲಾಗಿದೆ. ಶನಿವಾರ ವಿಜಯಪುರದ ಸಿಂದಗಿಯಲ್ಲಿ ವಶಕ್ಕೆ ಪಡೆದ ಪೊಲೀಸರು ಉತ್ತರ ಕನ್ನಡ ಜಿಲ್ಲೆಯ ಎಸ್ಪಿಎಂ ನಾರಾಯಣ್ ನೇತೃತ್ವದಲ್ಲಿ ಆರೋಪಿಯ 28 ಮಂದಿ ಕುಟುಂಬಸ್ಥರನ್ನು ವಿಚಾರಣೆ ನಡೆಸಿದ್ದ ಪೊಲೀಸರು ಆರೋಪಿಗೆ ತಪ್ಪಿಸಲು ಸಹಾಯ ಮಾಡಿದ ಸಹೋದರರಾದ ತಾಯಿ ಸೇರಿ 6 ಮಂದಿ ವಿರುದ್ಧ ಪ್ರಕರಣ ದಾಖಲಾಗಿದೆ. ಮೊಹಸಿನ್ ಶುಕೂರ್ನನ್ನು ವಿಚಾರಣೆ ನಡೆಸಲು ಉತ್ತರ ಕನ್ನಡ ಜಿಲ್ಲೆಗೆ ಎನ್ಐಎ ಬರುವ ಸಾಧ್ಯತೆ ಕಂಡುಬರುತ್ತಿದೆ. ಈ ಹಿಂದೆ ಉಗ್ರ ಚಟುವಟಿಕೆ ಸಂಬಂಧಿಸಿ ಸಿರ್ಸಿಯಲ್ಲಿ ಎನ್ಐಎಯಿಂದ ಬಂಧಿತನಾಗಿದ್ದ ಸಾದಿಕ್ನನ್ನು ತಯಾರುಗೊಳಿಸಿದ್ದ ಮೊಹಸಿನ್. ಸಿರ್ಸಿಯ ಗಣೇಶ್ ನಗರದ ಅನೀಶ್ ಎಂಬಾತನ ಕೊಲೆ ಪ್ರಕರಣ ಎ6 ಆರೋಪಿ ಆಗಿರುವ ಮೊಹಸಿನ್ ಕಳೆದ ಕೆಲವು ದಿನಗಳ ಹಿಂದೆ ಮೊಹಸಿನ್ ಕುಟುಂಬ ಸಮೇತ ಪರಾರಿಯಾಗಿದ್ದ ಎನ್ನಲಾಗಿದೆ. ಸರ್ಚ್ ಮಾಡಿದ ಪೊಲೀಸರಿಗೆ ಸಿಂದಗಿ ಬಳಿಯ ಗದ್ದೆಯಲ್ಲಿ ಟೆಂಟ್ ಹಾಕಿ ಜೀವನ ಮಾಡುತ್ತಿದ್ದ ಕುಟುಂಬ ಪತ್ತೆಯಾಗಿದೆ. ಕೊನೆಗೂ ಪೊಲೀಸರ ಅತಿಥಿಯಾಗಿರುವ ಮೋಸ್ಟ್ ವಾಂಟೆಡ್ ಮೊಹಸಿನ್ ಶುಕೂರ್ ಜೈಲು ಸೇರುವಂತಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿ ಹೊಸ ಮಾರುಕಟ್ಟೆ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಒಂದು ಮರ್ಡರ್ ಕೇಸ್ 302, 201, 215 ಅಂದರೆ ಕ್ರೈಮ್ ನಂಬರ್ 49 ಆಫ್ 2029 ಅಲ್ಲಿ ಇದರಲ್ಲಿ ಅನೀಸ್ ತಹಶೀಲ್ದಾರ್ ಅನ್ನೋರ ಮೇಲೆ ಒಂದು ಹಳ್ಳೆ ಪ್ರಯತ್ನ 307 ಒಂದಾಗಿತ್ತು. ಮತ್ತು ಇನ್ನೊಬ್ಬರು ಆಲ್ತಾಫ್ ಅಸ್ಲಂ ಅಂತ ಒಂದು ವ್ಯಕ್ತಿನ ಮರಣ ಹೊಂದಿರ್ತಾನೆ. ಆ ಕೇಸಲ್ಲಿ PFI ಸಂಘಟನೆ ಅಂದರೆ ಈಗ ಬ್ಯಾನ್ ಆಗಿದೆ, UAPA ಆ್ಯಕ್ಟ್ ಪ್ರಕಾರ ಅದು ಬ್ಯಾನಡ್ ಆರ್ಗನೈಸೇಷನ್. ಅದರಲ್ಲಿ ಆಗಿನ ಸಿರ್ಸಿ ಮತ್ತು ಉತ್ತರ ಕನ್ನಡ ಜಿಲ್ಲಾ ಅಧ್ಯಕ್ಷ ಆಗಿದ್ದಂತಹ ಇಮ್ತಿಯಾಜ್ ಶುಕೂರ್ ಹೊನ್ನಾವರ್ ಇವನು ಮತ್ತು ಇನ್ನಿತರ ಬಗ್ಗೆ ಆಗಲೇ ಕೇಸೆಲ್ಲ ಪ್ರಕರಣ ನ್ಯಾಯಾಲಯದ ಒಂದು ವಿಚಾರಣೆಯಲ್ಲಿರುವಾಗ ಈ ಕೇಸಲ್ಲಿ 5ನೇ ಆರೋಪಿತನಾದಂತಹ ಮೊಹಸಿನ್ ಯಾನೆ ಇಮ್ತಿಯಾಜ್ ತಂದೆ ಅಬ್ದುಲ್ ಶಾಕೂರ್ ಹೊನ್ನಾವರ 35 ವರ್ಷ, ವೃತ್ತಿ ಚಾಕ್ಲೇಟ್ ವ್ಯಾಪಾರ, ಟಿಪ್ಪು ನಗರ, ಬನವಾಸಿ ರಸ್ತೆ, ಸಿರ್ಸಿ. ಇವನು ಮಾನ್ಯ ಫಸ್ಟ್ ಅಡಿಷನಲ್ ಪ್ರಿನ್ಸಿಪಲ್ ಜಡ್ಜ್ ಪೀಠಾಸನ ಸಿರ್ಸಿನಲ್ಲಿ ಈ ಕೇಸಿಂದ ಪ್ರಕರಣ ಆದ ನಂತರ ಆಂಟಿಸಿಪೇಟ್ಮೆಂಟ್ ತಗೊಂಡು ಇವತ್ತಿನವರೆಗೆ ಅಂದರೆ ಸುಮಾರು 3.5 ವರ್ಷ ತಲೆ ಮರೆಸ್ಕೊಂಡಿದ್ದಾನೆ. ಅದೇ ರೀತಿ ಇನ್ನೊಂದು ಕೇಸಲ್ಲಿ 307 ಕೇಸಲ್ಲಿ ಸಹ ಇವನು ತಲೆ ಮರೆಸ್ಕೊಂಡಿದ್ದಾನೆ, ಕೋರ್ಟಿಗೆ ಹಾಜರಾಗಿಲ್ಲ. ಸೊ ಇವನ್ನ ಪತ್ತೆ ಮಾಡೋದಕ್ಕೆ
ನಮ್ಮ ಸಿರ್ಸಿ ಉಪವಿಭಾಗದ DYSP ಶ್ರೀ KL ಗಣೇಶ್ ಮತ್ತು CPI ಶಶಿಕಾಂತ್ ವರ್ಮಾ ಮತ್ತು ನಮ್ಮ PSI ರಾಜ್ಕುಮಾರ್ ಉಕ್ಕಳಿ ಮತ್ತು ಮಹಾಂತೇಶ್ ಕುಂಬಾರ್ ಮತ್ತು ನಮ್ಮ ಸಿಬ್ಬಂದಿಗಳಾದ ಪ್ರಶಾಂತ್ ಪವಸ್ಕರ್, ಚಂದ್ರಪ್ಪ ಕೊರವರ್ ಮತ್ತು ರಾಮಯ್ಯ ಮತ್ತು ಮಹಾಂತೇಶ್ ಇಷ್ಟು ಟೀಮ್ ಮಾಡಿ ಒಂದು ವಿಶೇಷವಾದ ಟೀಮ್ ಮಾಡಿ ಆಪರೇಷನ್ ಕಳಿಸಿದ್ವಿ. ಈ ಮೋಸಿನ್ ಅಂತ ವ್ಯಕ್ತಿ ಮೇಲೆ ಬೆಂಗಳೂರು ನಗರದಲ್ಲಿ KG ಹಳ್ಳಿ ಕೇಸಲ್ಲಿ ಈ ದೇಶದ ವಿರುದ್ಧ ಯುದ್ಧ ಸಾರದಂತಹ ಒಂದು ಭಯೋತ್ಪಾದನೆ ಕೇಸಲ್ಲಿ ಒಂದು ಕೇಸು ರಿಜಿಸ್ಟರ್ ಆಗಿದೆ. ಆ ಕೇಸಲ್ಲೂ ಸಹ ಇವನು 16ನೇ ಆರೋಪಿ. ಆ ಕೇಸಲ್ಲೂ ಸಹ ತಲೆ ಮರೆಸಿಕೊಂಡು ಇವತ್ತಿನವರೆಗೂ ಬೆಂಗಳೂರು ನಗರ ಸಿಟಿ ಪೊಲೀಸ್ಗೂ ಸಹ ಇವನು ಸಿಕ್ಕಿಲ್ಲ. ಈ 3 ಕೇಸಲ್ಲಿ ಇರುವಂತ ಈ ಆರೋಪಿನ ಮೊನ್ನೆ ಬಿಜಾಪುರದ ಸಿಂದಗಿನಲ್ಲಿ ಅವರ ಎಂಟೈರ್ ಕುಟುಂಬದ ಒಂದು ಸಮೇತವಾಗಿ ಪತ್ತೆ ಹಚ್ಚೋದ್ರಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ. ಇವತ್ತು ಅವ್ರ ಮೇಲೆ ಈಗಾಗಲೇ ನ್ಯಾಯಾಲಯದಲ್ಲಿ ಪ್ರೊಕ್ಲಮೇಷನ್, ವಾರೆಂಟು ಎಲ್ಲ ಇರೋದ್ರಿಂದ ಪ್ರೊಕ್ಲಮೇಷನ್ ಮತ್ತು ವಾರೆಂಟ್ನ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ಮೇಲೆ ಒಂದು FIR ಆಗಿದೆ. ಮತ್ತೆ ಇವನು ಆರೋಪಿ ಅಂತ ಗೊತ್ತಿದ್ದು ಈ 5 ವರ್ಷದಲ್ಲಿ 5 ಮಕ್ಕಳಿಗೆ ಅವನು ತಂದೆ ಆಗಿದೆ. ಎಲ್ಲ ಫ್ಯಾಮಿಲಿಗೆ ಎಲ್ಲರಿಗೂ ವಿಷಯ ಗೊತ್ತಿದ್ರು ಸಹ ಅವರು ಮರ್ಡರ್ ಕೇಸಲ್ಲಿದ್ದಾರೆ, 307 ಕೇಸಲ್ಲಿದ್ದಾರೆ, ಮತ್ತು KGL DGL ಕೇಸಲ್ಲಿ ಅದು ಭಯೋತ್ಪಾದನೆ ಕೇಸಲ್ಲಿ ಇದು ಗೊತ್ತಿದ್ದು ಸಹ ಅವನ್ನ ಬಚ್ಚಿಕ್ಕಿ ನಾವು ಒಂದೆರಡು ಸತಿ ಮನೆ ಸರ್ಚ್ ಮಾಡಿದಾಗ ಬೇರೆ ಬೇರೆ ಸೆಂಟ್ರಲ್ ಏಜೆನ್ಸೀಸ್ ಅಂದರೆ NIA ಇರ್ಬೋದು, ಇಂಟೆಲಿಜೆನ್ಸ್ ಇರ್ಬೋದು, IB ಇರ್ಬೋದು, ಅಥವಾ ನಮ್ಮ ಸ್ಥಾನಿಕ ಪೊಲೀಸರು ಮಾಡಿದ್ರು ಸಹ ಅವನ್ನ ತಪ್ಪಿಸೋದಕ್ಕೆ ಅವರ ಕುಟುಂಬ ಸದಸ್ಯರು ಎಲ್ಲರೂ ಸಹ ಅವ್ರಿಗೆ ಸಹಾಯ ಮಾಡಿದ್ದಾರೆ. ಹಾಗಾಗಿ ಅವನ ವಾರೆಂಟ್ ಆಸಾಮಿನ ಬಚ್ಚಿಟ್ಟದ ಪ್ರಕರಣದಲ್ಲಿ ಇನ್ನೊಂದು ಪ್ರಕರಣ NM ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಆಗಿದೆ. ಈಗಾಗಲೇ FIR ದಾಖಲಾಗಿದೆ. ಇದರಲ್ಲಿ ಅವರ ಮನೆಯವರಾದಂತಹ ರೆಹಾನಾ, ಆಜಿ ಅಬ್ದುಲ್ ಶುಕೂರ್, ಇಜಾಜ್ ಅಬ್ದುಲ್ ಶುಕೂರ್, ಅಬ್ದುಲ್ ರಜಾಕ್ ಅಬ್ದುಲ್ ಶುಕೂರ್ ಮತ್ತೆ ಮೊಹಮ್ಮದ್ ಶುಹೇಲ್ ಕರೀಂ ಸಾಬ್, ಅಂದ್ರೆ 4 ಜನ ಅಣ್ಣ ತಮ್ಮಂದ್ರು, ಒಬ್ಬ ಅವನ ಬಾಮ ಇದೆ, ಮತ್ತೆ ಅವ್ರ ತಾಯಿ. ಇವ್ರ ಮೇಲೆ ಒಂದು ಕೇಸ್ ಆಗಿದೆ. ಮತ್ತೆ ಈ ವಾರಂಟ್ ನ ತಪ್ಪಿಸ್ಕೊಂಡಿದ್ದಕ್ಕೆ ಭಾರತೀಯ ನ್ಯಾಯ ಸಂಹಿತೆ ಕಲಂ 209 ಮತ್ತೆ 269 ಪ್ರಕಾರ ಈ ಅಬ್ದುಲ್ ಮೊಹಸಿನ್ ಯಾನೆ ಇಮ್ತಿಯಾಜ್ ಅಬ್ದುಲ್ ಮೇಲೆ ಇನ್ನೊಂದು ಪ್ರಕರಣ 2 FIR ದಾಖಲಾಗಿದೆ. ಈಗ ಮಾನ್ಯ ನ್ಯಾಯಾಲಯಕ್ಕೆ ಅವನ್ನ 302 ಕೇಸಲ್ಲಿ ಈಗ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಅವನಿಗೆ ಆಶ್ರಯ ಕೊಟ್ಟು ಎಲ್ಲರೂ ಸಹ ಮಾನ್ಯ ನ್ಯಾಯಾಲಯಕ್ಕೆ ನಾವು ಹಾಜರು ಮಾಡ್ತಾ ಇದ್ದೀವಿ. ಯಾಕೆ ಈ ಪ್ರಕರಣ ನಾವು ಇಷ್ಟು ಗಂಭೀರವಾಗಿ ತಗೊಂಡಿದ್ವಿ ಅಂತ ಹೇಳಿದ್ರೆ ಇದರ ಹಿನ್ನೆಲೆ ಇದೆ. ಈ ಇಮ್ತಿಯಾಜ್ ಶುಕೂರು PFI ಸಂಘ ನಿಷೇಧಿತ PSI ಈ ಇಮ್ತಿಯಾಜ್ ಶುಕೂರು PFI ಸಂಘ ನಿಷೇಧಿತ PFI ಸಂಘಟನೆ ಅಧ್ಯಕ್ಷ ಆಗಿದ್ದ. ಇವನಿಗೆ ಎಲ್ಲ ರೀತಿಯಾದಂತಹ ಈ ಉಗ್ರ ಸಂಘಟನೆ ಬಗ್ಗೆ ತುಂಬ ಮಾಹಿತಿ ಇದೆ. ಈಗ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾದವರು 27 ಸೆಪ್ಟೆಂಬರ್ 22ರಲ್ಲಿ PFIನ ಬ್ಯಾನ್ ಮಾಡಿ ಆದೇಶ ಮಾಡಿದೆ. ಹಾಗಾಗಿ ಬ್ಯಾನ್ ಮಾಡಿದ ನಂತರ ಇವನು ಈ ಕೇಸ್ ಇದ್ರೂ ಸಹ ಯಾಕೆ ತಲೆ ಮಾಡಿಸ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಅಂಡರ್ಗ್ರೌಂಡ್ಗೆ ಹೋಗಿ ತಿರ್ಗಾ PFIನ ಬೇರೆ ಮುಖವಾಡವಾಗಿ ಕೆಲಸ ಮಾಡುವಂಥ ಒಂದು ನಮಗೆ ಗುಮಾನಿ ಇದೆ ಸೆಂಟ್ರಲ್ ಮೀನ್ಸ್ ಎಲ್ಲ ಏಜೆನ್ಸೀಸ್ಗೆ. ಅದು ಬಿಟ್ಟು ನಾವು ಈ ಪ್ರವೀಣ್ ನೆಟ್ಟಾರು ಮರ್ಡರ್ ಕೇಸು ದಕ್ಷಿಣ ಕನ್ನಡದಲ್ಲಿ ಆಯಿತು. ಅದರಲ್ಲಿ ಒಂದು ಆರೋಪಿಯಾದಂಥ ಮಸೂದ್ ಅಂಗಡಿ, ಇವನಿಗೆ ತುಂಬ ಕ್ಲೋಸ್ ಅಸೋಸಿಯೇಟ್ ಅಂತ ಹೇಳಿ NIA ಅವರು ಸಹ ಇವನ್ನ ಹುಡುಕ್ತಾ ಇದ್ದಾರೆ. ಅದೇ ರೀತಿ ಇವನು PFIದಲ್ಲಿ ಇದ್ದಾಗ ಇಲ್ಲಿ ತುಂಬ ಜನನ ರಿಕ್ರೂಟ್ ಮಾಡಿದ್ದಾನೆ. ಮತ್ತು ಅಲ್ಲಿ ಮಿಟ್ಟೂರು ಅಂತ ಹೇಳಿ ಏನು NIA ರೈಡ್ ಮಾಡಿದ್ರು, ಅಲ್ಲಿ ಟ್ರೈನಿಂಗ್ ಸೆಂಟರ್ಗೆ ಇವನು ಮುಖ್ಯಸ್ಥ ಆಗಿದ್ದ, ತುಂಬ ಜನ ರಿಕ್ರೂಟ್ ಮಾಡಿದ್ದ. ಮತ್ತು ಇವನು 5 ವರ್ಷದಲ್ಲಿ ಯಾವುದೇ ಕೆಲಸ ಮಾಡದೆ ಹೆಂಗೆ ಅವನು ಸಸ್ಟೈನ್ ಆದ ಫ್ಯಾಮಿಲಿ 5 ಜನ ಮಕ್ಕಳಿಗೆ, ಮತ್ತು 29 ಜನ ಅವರ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ. ಅವರೆಲ್ಲ ಈಗ ಅದರಲ್ಲಿ ಒಬ್ಬ ಅಣ್ಣ ಇಲ್ಲಿ ರೌಡಿ ಶೀಟ್ ಇದ್ದಾನೆ, ಮತ್ತು ಅವನ ಮೇಲೆ ಸಹ ಕೇಸಸ್ ಇದೆ. KGL DGL ಕೇಸಲ್ಲಿ ಸಹ ಅವನು ಅಲ್ಲಿ ಆರೋಪಿ ಇದ್ದಾನೆ. ಸೊ ಬೆಂಗಳೂರು ನಗರದಿಂದ ಸಹ ಪೊಲೀಸರು ಬರೋರಿದ್ದಾರೆ. ಆಮೇಲೆ ಈಗ NIA ದಾಳಿ ಮಾಡೋ ಸಂದರ್ಭದಲ್ಲಿ ಸಹ ಇವನು ತಪ್ಪಿಸ್ಕೊಂಡಿದ್ದ. ಈಗ ಈ ಅವನು ಹೇಳೋ ಪ್ರಕಾರ ಮುಂಬೈ ಗೋಕಾಕಲ್ಲಿ ಇದ್ದೆ ಅಂತ ಹೇಳ್ತಾನೆ, ಬಟ್ ಅವ್ನು ಸಿರ್ಸಿಗೆ ಬಂದು ಹೋಗ್ತಾ ಇದ್ದ. ಅವನ್ನೆಲ್ಲ ಹಾರ್ಬರಿಂಗ್ ಮಾಡಿದ್ದಾರೆ. ಹಾಗಾಗಿ ಅವ್ರ ಮೇಲೆ ಕೇಸ್ ಆಗಿದೆ. ಅಮೀನ್ಗಢಲ್ಲಿ ಅಂತ ಹೇಳಿದ್ದಾನೆ. ಹಾಗಾಗಿ ಈಗ ನಾವು ಕೇಸಲ್ಲಿ ನಾವು ಅವನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸುಮಾರು 3.5 ವರ್ಷಗಳ ನಂತರ ಒಂದು ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ನ ಬಂಧಿಸೋದ್ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ವಿಭಾಗದ ಅಧಿಕಾರಿಗಳು, ನಮ್ಮ DSP ಅವರು ಮತ್ತು ರಾಜ್ಕುಮಾರ್ ಉಕ್ಲಿಯವರ ತಂಡ ಮತ್ತು ನಮ್ಮ ಸಿಬ್ಬಂದಿ ಅವರು ಪ್ರಾಣದ ಹಂಗು ತೊರೆದು ಅವನ್ನ ಅರೆಸ್ಟ್ ಮಾಡೋದ್ರಲ್ಲಿ ತುಂಬ ಯಶಸ್ವಿಯಾಗಿದ್ದಾರೆ. ಅವ್ರಿಗೆ ನಮ್ಮ IGP
ಪಶ್ಚಿಮ ವಲಯ ಶ್ರೀ ಅಮಿತ್ ಸಿಂಗ್ ಸಾಹೇಬರು, ನಮ್ಮ ಮಾನ್ಯ DG and IGP ಅವರು, ಶ್ರೀ ಅಲೋಕ್ ಮೋಹನ್ ಸಾಹೇಬರು, ಮತ್ತು ADGP ಲಾ ಆ್ಯಂಡ್ ಆರ್ಡರ್ ಶ್ರೀ ಹಿತೇಂದ್ರ ಸಾಹೇಬರು ಸಹ, ಮತ್ತು ಇಂಟೆಲಿಜೆನ್ಸ್ ನಮ್ಮ ADGP ಆದಂಥ ಶ್ರೀ ನಿಂಬಾಳ್ಕರ್ ಸಾಹೇಬರೆಲ್ಲ ಸಹ ಕಂಗ್ರಾಚುಲೇಟ್ ಹೇಳಿದ್ದಾರೆ. ಈಗ ನಾಳೆಯಿಂದ ನಾವು ಈಗ ಕೋರ್ಟ್ ಕೊಟ್ಟ ನಂತರ ಸೆಂಟ್ರಲ್ ಏಜೆನ್ಸೀಸ್ IB ಇರ್ಬೋದು, NI ಇರ್ಬೋದು, ಮತ್ತು ಈ ಕೇಸಲ್ಲಿ ಎಲ್ಲೆಲ್ಲಿ ಇವನಿಗೆ ಬೇಕಾಗಿದೆ ಅವರೆಲ್ಲರೂ ಬಂದು ಅವರವರು ವಿಚಾರ ಮಾಡ್ತಾರೆ. ಬಟ್ ಒಂದು ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ದಟ್ಟು ನಿಷೇಧಿತ ಸಂಘದ ಜೊತೆ ಸದಸ್ಯನಾಗಿ ಪ್ರೆಸಿಡೆಂಟ್ ಆಗಿದ್ದವನು ತಲೆಮರೆಸಿಕೊಂಡಿದ್ದವನ್ನ ಪತ್ತೆ ಹಚ್ಚುವಲ್ಲಿ ನಮ್ಮ ಸಿಬ್ಬಂದಿ ಯಶಸ್ವಿಯಾಗಿದೆ. ಅವರಿಗೆಲ್ಲ ಸಹ ನಾನು ಅಭಿನಂದನೆ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.